ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾವು ಆರ್ಕ್ನಟ್ ಆಗ್ರೋ ಮಿಷನರಿ ಕಂಪ್ನಿಯಿಂದ ಮಾತಾಡ್ತಿದ್ದೀವಿ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಬೆಂಗಳೂರು ಪೀಣ್ಯದಲ್ಲಿದೆ. ನಾವು ಮೇಯ್ನಾಗಿ ಆಲ್ಕರೆ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇವಾಗ ಈಗಿನ ಡೈರಿ ಸೆಕ್ಟರಲ್ಲಿ ಆಲ್ಕರೆ ಮಿಷಿನ್ ತುಂಬ ಇಂಪಾರ್ಟೆಂಟು. ಆಲ್ಕರೆ ಮಿಷಿನ್ ಇಲ್ಲದಿದ್ದರೆ ನಾವು ಡೈರಿ ಸೆಕ್ಟರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಮೊದಲು ನಾವು ಹ್ಯಾಂಡ್ ಆಪರೇಟೆಡ್ ಆಲ್ಕರೆ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ. ಅದಾದಮೇಲೆ ಅದು ಸ್ವಲ್ಪ ಕಷ್ಟ ಆಗೋದ್ರಿಂದ, ಅಂದರೆ ಅದು ನಾವು ಬೇಕಾಗಿರೋಂಥ ಪ್ರೆಷರ್ನ ಬೈ ಹ್ಯಾಂಡ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಆಟೋಮೆಟಿಕ್ ಮಿಷಿನಿಗೆ ಅಪ್ಗ್ರೇಡ್ ಆದ್ವಿ. ಇವಾಗೆಲ್ಲ ತುಂಬ ಸ್ಟ್ಯಾಂಡರ್ಡಾಗಿ ಆಟೋಮೆಟಿಕ್ ಮಿಲ್ಕಿಂಗ್ ಮಿಷಿನ್ಸ್ ಬಂದಿದೆ. ಈ ಆಟೋಮೆಟಿಕ್ ಮಿಲ್ಕಿಂಗ್ ಮಿಷಿನ್ಸ್ ಬಂದ್ಬಿಟ್ಟು ಕರೆಂಟಲ್ಲಿ ಓಡೋಕ್ಕೆ ಸಿಗುತ್ತೆ, ಕರೆಂಟ್ ಜೊತೆಗೆ ಪೆಟ್ರೋಲಲ್ಲಿ ಓಡೋಕ್ಕೆ ಸಿಗುತ್ತೆ. ಈಗ ಮೇನ್ ಏನಪ್ಪ ಅಂದರೆ ಇದರಲ್ಲಿ ನಮಗೆ ಸಿಂಗಲ್ ಬಕೆಟ್ ಮಿಷಿನ್ನು, ಡಬಲ್ ಬಕೆಟ್ ಮಿಷಿನ್ನು, 4 ಬಕೆಟು, 4 5 8 ಬಕೆಟ್, ಈ ಥರ ವೆರೈಟಿ ಬಕೆಟ್ಸು ಮಿಷಿನ್ ಅವೈಲೇಬಲ್ಸ್ ಇದೆ. ಇದನ್ನು ಬಕೆಟ್ ಮಿಲ್ಕಿಂಗ್ ಮಿಷಿನ್ಸ್ ಅಂತ ಕರಿತೀವಿ. ಅಂದರೆ ಮೊದಲೆಲ್ಲ ಏನು ಈ ಟ್ರಾಲಿ ಇತ್ತು, ತೊಳ್ಕೊಂಡು ಗಾಡಿ, ಇವಾಗಲೂ ಇದೆ. ಬಟ್ ಇವಾಗ ನಾವು ಮೇಯ್ನು ಬಕೆಟ್ ಮಿಲ್ಕಿಂಗ್ ಮಿಷಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಪೈಪ್ ಲೈನ್ ಮಿಷಿನ್ಸ್, ಫಿಕ್ಸ್ಡ್ ಟೈಪ್ ಮಿಷಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಈ ಫಿಕ್ಸ್ಡ್ ಟೈಪ್ ಮಿಷಿನ್ಸ್ ಏನಂದರೆ, ಈ ಪವರ್ ಅಂದರೆ ಏರ್ ಕ್ರಿಯೇಟ್ ಮಾಡೋ ಯೂನಿಟ್ನ ಒಂದು ಡೈರಿಯ ಮೂಲೆಯಲ್ಲಿ ಇಟ್ಬಿಡ್ತೀವಿ. ಇಟ್ಬಿಟ್ಟು ಅಲ್ಲಿಂದ PVC ಪೈಪಲ್ಲಿ ಲೈನ್ ಮಾಡ್ತೀವಿ. ಲೈನ್ ಮಾಡಿ ನೋಡಿ, ಈ ಥರ ಲೈನ್ ಮಾಡಿ ಈ ಥರ ಒಂದೊಂದು ವಾಲ್ ಕೊಡ್ತೀವಿ. ಈಗ ವಾಲ್ ಆನ್ ಮಾಡು, ಆಫ್ ಮಾಡೋದು, ಈ ಥರ ನೋಡಿ. ಏನಕ್ಕೆ ಅಂದರೆ ಈ ವಾಲಿಂದ ನಾವು ಕ್ಯಾನ್ ಯೂನಿಟಿಗೆ ಏನಿರುತ್ತೆ, ಮೇನ್ ಆಲ್ಕರೆ ಯೂನಿಟ್ ಏನಿರುತ್ತೆ, ಆ ಯೂನಿಟಿಗೆ ನಾವು ಏರ್ ಸಪ್ಲೈ ಮಾಡಬೇಕು. ಅಂದರೆ ಕ್ಯಾನಿಗೆ ಏನು ಸಪ್ಲೈ ಮಾಡಬೇಕು, ಅದನ್ನು ನಾವು PVC ಪೈಪ್ ಮೂಲಕ ಏರ್ ಸಪ್ಲೈ ಮಾಡಿ ಕ್ಯಾನಿಗೆ ನಾವು ಅದ್ರ ಮೂಲಕ ನಾವು ಹಾಲು ಕರಿತೀವಿ. ಅಂದರೆ ಏನರ್ಥ, ನಮ್ಮದು ಡೈರಿ ಶೆಡ್ ಒಂದು 50 ಅಡಿ ಉದ್ದ ಇರುತ್ತೆ. 50 ಅಡಿ ಉದ್ದ ಇರುತ್ತೆ ಅಂದರೆ ನಾವು 50 ಅಡಿ ಉದ್ದನೂ PVC ಪೈಪಲ್ಲಿ ಲೈನ್ ಮಾಡ್ತೀವಿ. PVC ಪೈಪಲ್ಲಿ ಲೈನ್ ಮಾಡಿ 10 ಅಡಿಗೆ ಒಂದು ವಾಲ್ ಕೊಡ್ತೀವಿ. ಈ ವಾಲ್ ಬಂದ್ಬಿಟ್ಟು ವಾಲಿಂದ ನಾವು ಕ್ಯಾನಿಗೆ ಏರ್ ಸಪ್ಲೈ ಮಾಡ್ತೀವಿ. ಈ ಕ್ಯಾನ್ ನಾವು ಕ್ಯಾರಿ ಮಾಡ್ಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಅಂದರೆ ಈಗ ಇಲ್ಲೊಂದು 2 ಹಸು ಕರಿತೀವಿ, ನೆಕ್ಸ್ಟ್ ಪಕ್ಕದ ಹಸುಗೆ ಹೋಗ್ಬೇಕು ಅಂದರೆ ಕ್ಯಾನ್ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹತ್ರ ಇರೋಂಥ ವಾಲಿಗೆ ನಾವು ಏರ್ ಕನೆಕ್ಷನ್ ಮಾಡಿಬಿಟ್ಟು ಹಾಲು ಕರಿತಾ ಹೋಗ್ತೀವಿ. ಈ ಥರ ಇದನ್ನು ಪೈಪ್ ಲೈನ್ ಮಿಷಿನ್ಸ್ ಅಂತ ಕರಿತೀವಿ. ಇವಾಗ ಆಲ್ಮೋಸ್ಟು 90% ಮಿಲ್ಕಿಂಗ್ ಮಿಷಿನ್ಸ ಈ ಥರನ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ. ಇದರಲ್ಲಿ ಏನಪ್ಪ ಅಂದರೆ ಮೇಯ್ನು ಹಾಲು ಕರೆಯುವಾಗ ಕರೆಂಟ್ ಇರಬೇಕು. ಅಂದರೆ ಬೆಳಗ್ಗೆನೂ ಕರೆಂಟ್ ಇರಬೇಕು, ಸಾಯಂಕಾಲನೂ ನಿಮಗೆ ಕರೆಂಟ್ ಇರಬೇಕಾಗುತ್ತೆ. ಹಾಲು ಕರೆಯುವಾಗ ಏರ್ ಯಾವತ್ತೂ ಸ್ಟಾಕ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಏರ್ ಸಕ್ಷನ್ ಮಾಡ್ತಾನೆ ಇರುತ್ತೆ. ಈಗ ಕರೆಂಟ್ ನಮಗೆ ಬೆಳಗ್ಗೆ ಸಾಯಂಕಾಲ ಇರೋಲ್ಲ ಅಂದರೆ ಈ ಥರ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ತೀವಿ. ಇದರಲ್ಲಿ ಏನಂದರೆ ನೋಡಿ, ಇದು ಇವಾಗ ಕರೆಂಟ್ ಇದ್ದಾಗ ಕರೆಂಟಲ್ಲಿ ಓಡುತ್ತೆ, ಕರೆಂಟ್ ಇದ್ದಾಗ ಪೆಟ್ರೋಲಲ್ಲಿ ಓಡುತ್ತೆ. ಮೇನ್ ಯೂನಿಟ್ ಏನಪ್ಪ ಅಂದರೆ ನೋಡಿ, ಇದು ಎಲೆಕ್ಟ್ರಿಕಲ್ ಮಿಷಿನ್, ಇದು ಪಂಪು, ಇದು ಪೆಟ್ರೋಲ್ ಇಂಜಿನ್ನು. ನಮಗೆ ಈ ಯೂನಿಟ್ ರನ್ ಆಗಬೇಕು. ಮೇಯ್ನು ಇದು ರನ್ ಆಗೋದಕ್ಕೆ ಕರೆಂಟ್ ಇದ್ದಾಗ ಇದ್ರ ಮೂಲಕ ರನ್ ಆಗುತ್ತೆ. ಕರೆಂಟ್ ಇಲ್ಲ ಅಂದರೆ ನಾವು ಪೆಟ್ರೋಲ್ ಇಂಜಿನ್ ಮೂಲಕ ರನ್ ಮಾಡ್ತೀವಿ. ಅಂದರೆ ಏರ್ನ ನಾವು ಕ್ರಿಯೇಟ್ ಮಾಡಬೇಕು, ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತೀವಿ. ಈ ಆಲ್ಕರೆ ಮಿಷಿನ್ ಎಲ್ಲ ಬಂದ್ಬಿಟ್ಟು ವ್ಯಾಕ್ಯೂಮ್ ಮೇಲೆ ವರ್ಕ್ ಮಾಡ್ತಿರ್ತವೆ. ಇದರಲ್ಲಿ ಇಷ್ಟೇ ಪ್ರೆಷರ್ ಅಂತ ಇರುತ್ತೆ ನೋಡಿ. ಈ ಥರ ಮೀಟ್ರ್ ಇರುತ್ತೆ. ಈ ಥರ ಮೀಟ್ರಲ್ಲಿ ಇಷ್ಟು ಪ್ರೆಷರ್ ಅಂತ ಒಂದು 350 ವ್ಯಾಕ್ಯೂಮ್ ಅಂತೇಳಿ ಇರುತ್ತೆ. ಅಂದರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಮೆಜರ್ಮೆಂಟ್ಸ್ ಇರುತ್ತೆ ನೋಡಿ. ಇನ್ನು HG ಅಂತ ಇರುತ್ತೆ. ಅಂದರೆ 350 ವ್ಯಾಕ್ಯೂಮ್ ಬೇಕಾಗುತ್ತೆ ಹಸುವಿಂದ ಹಾಲು ಕರೆಯುವಾಗ. ಅಷ್ಟನ್ನು ಏರನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಈ ಕ್ಯಾನಿಗೆ ಸಪ್ಲೈ ಮಾಡ್ತೀವಿ. ಈ ಥರ ನೋಡಿ, ಈ ಥರ ಕ್ಯಾನ್ ಇರುತ್ತೆ. ಇದು ಮೇನ್ ಆಲ್ಕರೆ ಕ್ಯಾನ್, ಇದು ಮಿಲ್ಕಿಂಗ್ ಯೂನಿಟ್ ಅಂತ ಕರಿತೀವಿ. ಇಲ್ಲಿಗೆ ನಾವು ಏರ್ ಸಪ್ಲೈ ಮಾಡಿ ಈ ನಿಪ್ಪಲ್ಗಳ ಮೂಲಕ ನಾವು ಹಾಲು ಕರಿತೀವಿ. ನೋಡಿ ಯಾವ ಥರ ಯೂನಿಟ್ ಇದೆ ಅಂತೇಳಿ. ಇದು ಮೇನು. ಇದು ನೋಡಿ, ಇದರಲ್ಲಿ ಬಂದ್ಬಿಟ್ಟು ಈ ಥರ ಇನ್ನು ಪ್ರತಿಯೊಂದು ನಿಪ್ಪಲ್ಗಳಿಗೆ ಆಗ್ತಾ ಹೋಗೋದು. ಈ ಥರ ನೋಡಿ, ಇಲ್ಲಿಗೆ ಏರ್ ಸಪ್ಲೈ ಆಗಬೇಕು. ಈ ಪೈಪ್ ಮೂಲಕ ಏರ್ ಸಪ್ಲೈ ಆಗಿ ಹಾಲು ಈ ಪೈಪ್ ಮೂಲಕ ಹೋಗ್ಬಿಟ್ಟು ಕ್ಯಾನಲ್ಲಿ ಬೀಳುತ್ತೆ. ಹಾಲು ಬಂದ್ಬಿಟ್ಟು ಕ್ಯಾನಲ್ಲೇ ಬೀಳುತ್ತೆ, ಯಾವುದೇ ಪೈಪ್ ಲೈನಲ್ಲಿ ಹೋಗೋದಿಲ್ಲ. ಇದು ಆಟೋಮೆಟಿಕ್ ಕ್ಯಾನ್ ತುಂಬಿದ ತಕ್ಷಣ ನಿಮ್ಗೆ ಒಂದು ಅಲರ್ಟ್ಸ್ ಗೊತ್ತಾಗುತ್ತೆ. ಅದರಲ್ಲಿ ಆಟೋಮೆಟಿಕ್ ಇದು ಪಲ್ಸೇಷನ್ ಅಂತ ಇರುತ್ತೆ. ಪಲ್ಸೇಟ್ರು ಸ್ಟಾಪ್ ಆಗೋದು, ವರ್ಕ್ ಆಗೋದು. ಈ ಥರ ಇದು ಆಲ್ಕರೆ ಯೂನಿಟ್. ಇವಾಗ ಹೊಸದಾಗಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಈ ಥರ ಪೈಪ್ ಲೈನ್ ಮಿಷಿನ್ಸೇ ಯೂಸ್ ಮಾಡೋದು, ಬಕೆಟ್ ಮಿಷಿನ್ಸ್ ಅಂತ ಕರಿತೀವಿ. ಈಗ ನಮ್ಮ ಕಂಪ್ನಿಲಿ ಏನಪ್ಪ ಅಂದರೆ ಮೇನ್ ಸಿಂಗಲ್ ಬಕೆಟ್ ಮಿಷಿನ್ನು, ಡಬಲ್ ಬಕೆಟ್ ಮಿಷಿನ್. ಈಗ 1ರಿಂದ 5 ಹಸು ಇದ್ದವರಿಗೆ ಒಂಥರ ಮಿಷಿನ್ಸ್ ಇರುತ್ತೆ. ಈಗ 1ರಿಂದ 10 ಹಸು ಇದೆ, ಅದಕ್ಕೂ ಬೇರೆ ಥರ ಮಿಷಿನ್ಸ್ ಇರುತ್ತೆ. 15 ಹಸು ಇದ್ದವರಿಗೆ ಬೇರೆ ಥರ, 20 ಹಸು ಇದ್ದವರಿಗೆ ಬೇರೆ ಥರ, ಒಂದು 35-40 ಮಾಡ್ತೀವಿ ಅಂದರೆ ಅವರಿಗೆ ಬೇರೆ ಥರ ವೆರೈಟಿ ಮಿಷಿನ್ಸ್ ಬರುತ್ತೆ. ಅಂದರೆ ಕೆಪಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಾವು ಕಡಿಮೆ ಪ್ರಮಾಣದಲ್ಲಿ ಒಂದು 5 ಹಸು ಮಾಡಿದ್ದೀವಿ ಅಷ್ಟೇ ಅಂದರೆ ಚಿಕ್ಕ ಮಿಷಿನ್ ಬರುತ್ತೆ. ಚಿಕ್ಕ ಮಿಷಿನ್ ಅಂದರೆ ಮಿಲ್ಕಿಂಗ್ ಯೂನಿಟ್ಸ್ ಎಲ್ಲ ಸೇಮ್ ಇರುತ್ತೆ. ಈ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋ ಯೂನಿಟ್ ಬೇರೆ ಬೇರೆ ಥರ ಇರುತ್ತೆ. ಈ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದು ನಮಗೆ ಇಂಪಾರ್ಟೆಂಟ್. ಇದರಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅದನ್ನು ನಾವು ಕ್ಯಾನಿಗೆ ಸಪ್ಲೈ ಮಾಡಬೇಕು, ಏರ್ನ ಅಂದರೆ ವ್ಯಾಕ್ಯೂಮ್ನ. ಆ ಕ್ಯಾನಲ್ಲಿ ನಾವು ಹಾಲು ಕರೆಯೋದು ಮೇನ್ ಉದ್ದೇಶ. ಅಂದರೆ
ಇದು ಪೈಪ್ಲೈನ್ ಮಿಲ್ಕಿಂಗ್ ಮಿಷಿನ್ಸ್ ಅಂತ ಕರಿತೀವಿ. ಇದೇ ಥರ ನಮಗೆ ಟ್ರಾಲಿ ಮೇಲೂ ಓಡೋ ಮಿಷಿನ್ಸ್ ಇವಾಗಲೂ ಅವೈಲಬಿಲಿಟೀಸ್ ಇದೆ ನಮ್ಮ ಕಂಪ್ನಿಯಲ್ಲಿ. ನಾವು ಸ್ವಲ್ಪ ಇವಾಗ ಏನಂದರೆ ಸ್ವಲ್ಪ ಪೆಟ್ರೋಲ್ ಇಂಜಿನ್ ನಾವು ಯೂಸ್ ಮಾಡಲೇಬೇಕು ಅಂತ ಸಂದರ್ಭ ಬಂದಾಗ, ಅಂದರೆ ಕರೆಂಟು ಪ್ರಾಬ್ಲಮ್ ಇದೆ, ನಾವು ಪೆಟ್ರೋಲ್ ಇಂಜಿನ್ಗೆ ಹೋಗ್ತೀವಿ, ಆವಾಗ ನಮಗೆ ಈ ಪೈಪ್ಲೈನ್ ಮಿಷಿನ್ಸೇ ನಮಗೆ ಸೂಟೇಬಲ್ಲು. ಈ ಥರ ಬೇರೆ ಬೇರೆ ವೆರೈಟಿ ಮಿಲ್ಕಿಂಗ್ ಮಿಷಿನ್ಸ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಮೇಯ್ನು ಈ ಮಿಷಿನ್ಸಲ್ಲಿ ಮೇಯ್ನ್ ಬಂದ್ಬಿಟ್ಟು ಇದರಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದ್ರಲ್ಲಿ ನಮಗೆ ಪಂಪು ಕೆಪಾಸಿಟಿ, ಮೋಟ್ರ್ ಕೆಪಾಸಿಟಿ, ಈ ಪೆಟ್ರೋಲ್ ಇಂಜಿನ್ ಕೆಪಾಸಿಟಿ ಏನು ವೆರೈಟೀಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಇದರಲ್ಲಿ ನಮಗೆ ಮಿನಿಮಮ್ ಒಂದು ಅರ್ಧ HP ಸಾಕಾಗುತ್ತೆ. ಒಂದು ಹಸು ಕರೆಯೋದಕ್ಕೆ ಅರ್ಧ HP ಪವರ್ ಬೇಕಾಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಈಗ ಅರ್ಧ HP ಜಾಗಕ್ಕೆ ನಾವು 1 HP ಮೋಟ್ರ್ ಹಾಕಿರೇನು ಉಪಯೋಗ ಇರೋದಿಲ್ಲ. ಈಗ ನಮ್ಗೆ ಬೇಕಾಗಿರೋದು ಅರ್ಧ HP ಪವರ್ ಬೇಕಾಗುತ್ತೆ ಅಷ್ಟೇ ಒಂದು ಹಸು ಕರೆಯೋದಕ್ಕೆ. ನಾವು 2 ಹಸು ಒಂದೇ ಸರಿ ಕರಿತೀವಿ, ಅದನ್ನು ಡಬಲ್ ಬಕೆಟ್ ಮಿಷಿನ್ಸ್ ಅಂತ ಕರೀತಾರೆ. 2 ಹಸುನ ಒಂದೇ ಸರಿ ಕರೆಯೋದು, ಈ ಕಡೆ ಒಂದು ಬಕೆಟ್ ಆ ಕಡೆಗೆ ಒಂದು ಬಕೆಟು, ಒಂದೊಂದು ವೆರೈಟಿ ಜಾಸ್ತಿ ಒಂದು 15-20 ಹಸು ಇದ್ದಾಗ ಎರಡು ಹಸು ಒಂದೊಂದು ಸರಿ ಕರಿಬೇಕಾಗುತ್ತೆ. ಇಲ್ಲ ಟೈಮ್ ಶಾರ್ಟೇಜ್ ಆಗುತ್ತೆ, ನಿಮಗೆ ಹಾಲು ಕರೆಯೋದೆಲ್ಲ ನಿಮಗೆ ತುಂಬ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ಒಂದು 5 ಹಸು ಒಳಗಿದ್ದವ್ರಿಗೆ ಒಂದು ಸಿಂಪಲ್ ಮಿನಿ ಮಿಲ್ಕಿಂಗ್ ಮಿಷಿನ್ಸ್ ಅಂತ ಇದೆ ನಮ್ಮ ಕಂಪ್ನೀಲಿ. ಅದಕ್ಕೆ ನಾವು ಒಂದು 8 ಹಸು ಇದೆ ಅಂದರೆ ಒಂದು ಎಕೋ ಮಾಡಲ್ ಅಂತ ಒಂದು ಫಿಕ್ಸ್ಡ್ ಟೈಪ್ ಅಂದರೆ ವೆರೈಟೀಸ್ ಇದೆ. ಅದಕ್ಕೆ ನಾವು ಒಂದು 12 ಹಸು ಮಾಡ್ತೀವಿ ಅಂದರೆ ಇನ್ನೊಂದು ವೆರೈಟೀಸ್ ಇದೆ. ಈ ಥರ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ. ನೀವು ನಮ್ಮ ವೆರೈಟಿ ನೋಡ್ಬೇಕಾದ್ರೆ ನಮ್ಮ ವೆಬ್ಸೈಟಲ್ಲಿ ಹೋಗ್ಬೋದು. arpnetagro.com ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ವೆರೈಟೀಸ್ ಎಲ್ಲ ಚೆಕ್ ಮಾಡ್ಬೋದು. ಆಮೇಲೆ ಅಲ್ಲೇ ಫೋನ್ ನಂಬರ್ಸ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಬಂದ್ಬಿಟ್ಟು ಮೇಯ್ನು ಬೆಂಗಳೂರಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ. ಇಲ್ಲಿಂದಲೇ ನಾವೆಲ್ಲ ಆಲ್ ಓವರ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಏನಾದರೂ ಸರ್ವಿಸ್ ಅಂದ್ರೂ ಬೆಂಗಳೂರಿಂದನೇ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಬೇರೆ ಬೇರೆ ನಾರ್ತಲ್ಲಿ ಹುಡುಗರು ಇರ್ತಾರೆ, ಎಲ್ಲ ಕಡೆನೂ ಹುಡುಗರು ನೋಡೋದಿರ್ತಾರೆ. ವಿತಿನ್ ಒಂದು 48 ಅವರ್ಸಲ್ಲಿ ನಾವು ಮ್ಯಾಕ್ಸಿಮಮ್ ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಆದರೆ ಆಲ್ ಕಡೆ ಮಿಷಿನ್ ಸಡನ್ನಾಗಿ ಏನು ಕೆಟ್ಟೋಗೋದಿಲ್ಲ. ಏನಾದರೂ ಒಂದು ಸ್ವಲ್ಪ ಸಿಂಟಮ್ಸ್ ಗೊತ್ತಾಗುತ್ತೆ, ಈ ಆಲ್ಕ ಏನಾದರೂ ಪ್ರೆಜರ್ ಕಡಿಮೆ ಆಗೋದು ಈ ಥರ ಆದಾಗ ಚಿಕ್ಕದೆಲ್ಲ ನಾವೇ ರೆಡಿ ಮಾಡ್ಕೋಬೋದು. ಇದರಲ್ಲಿ ಅಂತ ಏನು ನಾವೇ ಬಂದು ರೆಡಿ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ. ಏನು ಮೋಟ್ರು ಗೀಟ್ರು ಕೆಟ್ಟೋದ್ರೂ ವೈಂಡಿಂಗ್ ಮಾಡಿಸ್ಬೇಕಾಗತ್ತೆ ಬಿಟ್ಟರೆ ಬೇರೆ ಇನ್ನೇನು ಇದರಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಏನಾದ್ರು ಮೇಜರ್ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾ ನಾವು ಬೆಂಗಳೂರಿನ ಬಂದುಬಿಟ್ಟು ರಿಪೇರಿ ಮಾಡಿಕೊಡ್ತೀವಿ. ಅದಕ್ಕೆಲ್ಲ ಸರ್ವಿಸ್ ಚಾರ್ಜ್ ಅಂತ ಮಾಡ್ತೀವಿ. ಸ್ಟಾರ್ಟಿಂಗ್ ಒಂದು 6 ತಿಂಗಳು ಎಲ್ಲ ನಿಮಗೆ ಫ್ರೀಯೇ ಇರುತ್ತೆ. ಆಫ್ಟರ್ ಒಂದು ತಿಂಗಳವರೆಗೂ ಒಂದು ವರ್ಷದವರೆಗೂ ನಿಮಗೆ ರಿಪ್ಲೇಸ್ಮೆಂಟಿಗೂ ಜಾಗ ಇರುತ್ತೆ. ನಿಮ್ಮದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇದ್ದರೆ ನಾವು ಐಟಮ್ಸ್ ಎಲ್ಲ ರಿಪ್ಲೇಸ್ ಮಾಡ್ಕೊಡ್ತೀವಿ. ಇಲ್ಲ ಏನೋ ನಿಮ್ಗೆ ಸಡನ್ನಾಗಿ ಏನೋ ಮಿಸ್ ಆಗಿ ಹೋಗಿದೆ ಆ ಥರ ಇದ್ದಾಗ ನಾವು ಬಂದುಬಿಟ್ಟು ಸರ್ವಿಸ್ ಮಾಡ್ಕೊಡ್ತೀವಿ, ಅದು ಸರ್ವಿಸ್ ಚಾರ್ಜ್ ಮಾಡ್ತೀವಿ. ಬಟ್ ಒಂದು 6 ಮಂತಲ್ಲಿ ಏನೇ ಆದರೂ ನಾವು ನಿಮಗೆ ಹೊಸ ಪೀಸೇ ಕೊಡ್ತೀವಿ, ಮತ್ತು ಅದಕ್ಕೆ ಸರ್ವಿಸ್ ಮಾಡೋದೆಲ್ಲ ಏನಿರೋದಿಲ್ಲ. ನೀವು ಇಲ್ಲಿ ಬೆಂಗಳೂರಿಗೆ ನಮಗೆ ತಲುಪಿಸಿದ್ರೆ ನಾವು ನಿಮ್ಗೆ ಹೊಸದೇ ಕಳಿಸ್ತೀವಿ. ಇಲ್ಲ ನೀವೇ ಬಂದು ನೋಡಿರಿ ಅಂದರೂ ನಾವು ಅಲ್ಲಿಗೆ ಬಂದ್ಬಿಟ್ಟು ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಪ್ರಾಬ್ಲಮ್ ಏನಿದೆ ತುಂಬ ಕ್ವಾಲಿಟಿ ಈ ಕಡೆ ನಮ್ಮ ಕಂಪ್ನಿಲಿ ಎಸ್ಪೆಷಲಿ ನಾವು ಆಲ್ರೆಡಿ 2016 ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಅನುಭವ ಇರೋಂಥ ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ. ಅವರೆಲ್ಲ ಏನೋ ನಮ್ಮದು ಒಂದು ಕ್ವಾಲಿಟಿ ಚೆಕ್ ಆಗೋಲ್ಲಿ ಡಬಲ್ ಕ್ವಾಲಿಟಿ ಕೊಟ್ಬಿಟ್ಟು ಚೆಕ್ ಮಾಡ್ತೀವಿ. ಕೆಪಾಸಿಟಿ ಡಬಲ್ ಕೊಟ್ಬಿಟ್ಟು ಏನೂ ಆಗಬಾರ್ದು, ಏನೇ ಆಗೋದಿದ್ರು ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವುದೋ ಡೆಲಿವರಿ ಕೊಡ್ತೀವಿ ಮಿಷಿನ್ ಅಂದರೆ ಮತ್ತೆ ನಮಗೆ ಖರ್ಚು ಜಾಸ್ತಿ. ಹಾಗಾಗಿ ನಾವು ತುಂಬ ಕ್ವಾಲಿಟಿ ಮಿಷಿನ್ಸ್ ಇಲ್ಲೇ ಆಲ್ರೆಡಿ ನಾವು ಬೇರೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಕ್ವಾಲಿಟಿ ಮಿಷಿನ್ಸ್ ಆಲ್ರೆಡಿ ಇದರಲ್ಲಿ ಏನೇನು ಐಟಮ್ಸ್ ಬೇಕು, ಯಾವಾಗ ಹಸುಗಳಿಗೆ ಏನು ತೊಂದರೆ ಆಗಬಾರ್ದು, ಒಂದು ಆಮೇಲೆ ಬೇಗ ರಿಪೇರಿ ಬರಬಾರ್ದು, ಆಮೇಲೆ ಈಸಿಯಾಗಿ ಹ್ಯಾಂಡ್ಲ್ ಮಾಡೋಂಗಿರ್ಬೇಕು, ಕ್ಲೀನ್ ಮಾಡೋದು ತುಂಬ ಈಸಿ ಇರ್ಬೇಕು. ಆ ಥರ ಏನೋ ಇದರಲ್ಲಿ ಗೊತ್ತಾಗಿದೆ ಎಷ್ಟೋ ಇಡನ್ ಐಟಮ್ಸನ್ನು ನಾವು ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಬೇರೆಯವ್ರು ಹೇಳೋದಿಲ್ಲ. ಕೆಲವೊಂದು ಐಟಮ್ಸ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ನಾವು ಕಂಪಲ್ಸರಿ ಒಂದು ನಮ್ಮ ಮಿಷಿನ್ ತಗೊಂಡಾದ್ಮೇಲೆ ನಮ್ಗೆ ಇನ್ನೊಬ್ರು ಒಬ್ಬರಿಗೆ ಮೌತ್ ಮಾರ್ಕೆಟ್ ಆಗುತ್ತೆ. ಆ ಥರದ್ದೇ ತುಂಬ ಕ್ವಾಲಿಟಿ ಇದೆ, ತುಂಬಾ ಕ್ವಾಲಿಟಿ. ಅಂದರೆ ನಾವು ಎಲ್ಲ ತುಂಬ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡ್ಬಿಟ್ಟು ಬೇರೆ ಎಲ್ಲ ವೆರೈಟಿಲೂ ತುಂಬ ಚೆನ್ನಾಗಿ ತುಂಬ ವೆರೈಟಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಫೋನ್ ನಂಬರ್ ಸಿಗುತ್ತೆ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ವರ್ಕಿಂಗ್ ಅವರ್ಸಲ್ಲಿ. ಏನಾದ್ರು ಐಟಮ್ಸ್ ಏನಾದ್ರು ಹೋಯ್ತು ಅಂದರೆ ಒಂದು ಲೀಡಿಂಗ್ ಕೊರಿಯರ್ ಮೂಲಕ ನಿಮಗೆ ಐಟಮ್ಸ್ ಬರುತ್ತೆ, ಇಲ್ಲ ಟ್ರಾನ್ಸ್ಪೋರ್ಟಲ್ಲಿ ಬರುತ್ತೆ, ಇಲ್ಲ ಕೊರಿಯರ್ ಮೂಲಕ ಮ್ಯಾಕ್ಸಿಮಮ್ ಚಿಕ್ಕ ಪಾರ್ಟ್ಸ್ ಎಲ್ಲ ಹೋಗಿ ಕೊರಿಯರ್ ಮೂಲಕ ನಾವು ಎಂಟೈರ್ ಸೌತ್ ಇಂಡಿಯಾ ಕಳಿಸ್ಕೊಡ್ತೀವಿ. ಈ ಥರ ಒಳ್ಳೆ ಕ್ವಾಲಿಟಿ ಮಿಷನ್ಸ್ ಇದೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಾಣೋ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಥರ ವೆರೈಟೀಸ್ ಇದೆ. ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಯಾವ ಥರ ಮಿಷಿನ್ಸ್ನ ರಿಯಲಿಸ್ಟಿಕ್ ಫಾರಮ್ಗಳಲ್ಲಿ ಹೋಗಿಬಿಟ್ಟು ಯಾವ ಥರ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಯಾವ ಥರ ಕರೆಯುತ್ತೆ ಮಿಷಿನ್ಸ್ ಅಂತ ನೀವು ವೀಡಿಯೋಗಳನ್ನ ನೋಡ್ಬೋದು. ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.